ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಒಂದು ಅತ್ಯಂತ ರಹಸ್ಯಮಯವಾದ ಹಾಗೂ ಶಕ್ತಿಶಾಲಿಯಾದ ವಿಷಯವನ್ನು ಹೇಳಲು ಬಂದಿದ್ದೇನೆ. ಇದು ಸಾಮಾನ್ಯ ಮಾತಲ್ಲ, ಇದು ಶಿವನ ದಿವ್ಯ ಅನುಗ್ರಹಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಮಂತ್ರದ ಅನುಭವ. ಈ ಮಂತ್ರವನ್ನು ಸಂಪೂರ್ಣ ವಿಶ್ವಾಸದಿಂದ ಏಕಾಗ್ರತೆಯಿಂದ ಕೇಳಿದರೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದಂತಹ ಬದಲಾವಣೆಗಳು ನಡೀಬಹುದು. ಹಣಕಾಸಿನ ಸಮಸ್ಯೆ, ಸಾಲದ ಒತ್ತಡ, ಮಾನಸಿಕ ಅಶಾಂತಿ, ನಿರಂತರ ಕಷ್ಟಗಳು ಇವೆಲ್ಲವೂ ನಿಧಾನವಾಗಿ ದೂರವಾಗೋದಕ್ಕೆ ಆರಂಭವಾಗುತ್ತೆ. ನಾನು ಈ ಮಂತ್ರವನ್ನು ಮೊದಲ ಬಾರಿ ಕೇಳಿದಾಗ ನನ್ನ ಬಳಿ ಹಣ ಇರಲಿಲ್ಲ, ಹೆಸರು ಇರಲಿಲ್ಲ, ಗೌರವ ಇರಲಿಲ್ಲ, ಆಸೆಯೂ ಇರಲಿಲ್ಲ. ಜೀವನ ಸಂಪೂರ್ಣವಾಗಿ ಖಾಲಿ ಅನ್ನಿಸ್ತಾ ಇತ್ತು. ಇಷ್ಟರಲ್ಲಿ ಯಾರೋ ಒಬ್ಬರು ನನಗೆ ಹೇಳಿದರು, ಇದು ಶಿವಶಕ್ತಿಯ ಧನ ಆಕರ್ಷಣ ಮಂತ್ರ. 7 ದಿನಗಳು ಬೆಳಿಗ್ಗೆ ಮತ್ತು ರಾತ್ರಿ ಇದನ್ನು ನೀವು ಕೇಳಬೇಕು ಅಥವಾ ಹೇಳಬೇಕು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಹೋಗಬಾರ್ದು. ನಾನು ಯಾವುದೇ ನಿರೀಕ್ಷೆ ಇಲ್ಲದೆ ಅದನ್ನೇ ಮಾಡಿದ್ದೆ. ಫಸ್ಟ್ನೇ ದಿನ ಏನೂ ಆಗಲಿಲ್ಲ. 2ನೇ ದಿನ ಮನಸ್ಸಿಗೆ ಸ್ವಲ್ಪ ಶಾಂತಿ ದೊರೆಯಿತು. 3ನೇ ದಿನ ಅಚ್ಚರಿಯಂತೆ 4,000 ರೂಪಾಯಿಗಳ ಹಳೆಯ ಸಾಲ ತಿರುಗಿ ಬಂತು. 4ನೇ ದಿನದಿಂದ ನನ್ನ ಜೀವನದ ದಿಕ್ಕೇ ಬದಲಾಯಿತು. 7ನೇ ದಿನ ನಡೆದ ಘಟನೆ ನನ್ನ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿತು. ಇದನ್ನು ಕತೆ ಅಂತ ನೀವು ಭಾವಿಸಬೇಡಿ, ಇದು ನನ್ನ ಸ್ವಂತ ಅನುಭವ. ಇದು ನಿಜವಾದ ಅನುಭವ, ಯಾರೋ ಹೇಳಿದ್ದು ಕತೆ ಅಲ್ಲ. ಇಂದು ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅದು ಕೇವಲ ಯಾದೃಚ್ಛಿಕ ಅಷ್ಟೇ ಅಲ್ಲ, ಶಿವಶಕ್ತಿ ನಿಮ್ಮನ್ನು ಇಲ್ಲಿ ಕರೆ ತಂದಿದ್ದಾರೆ ಅಂತ ಅರ್ಥ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಒಂದು ಚಮತ್ಕಾರಿಕವಾದ ಬದಲಾವಣೆ ಕಾಣಿಸಿಕೊಳ್ಬಹುದು. ಆದರೆ ಒಂದು ಷರತ್ತು, ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಸಂಪೂರ್ಣ ಶ್ರದ್ಧೆಯಿಂದ ಕೇಳಬೇಕು ಅಥವಾ ಹೇಳಬೇಕು. ಏಕೆಂದರೆ ಮಂತ್ರಗಳು ಕೇಳುವ ಒಂದು ಕ್ಷಣದಲ್ಲೇ ಸ್ಪಂದಿಸುತ್ತೆ. ಈ ಮಂತ್ರದ ಶಕ್ತಿಯನ್ನು ನೀವು ಅನುಭವಿಸಿ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಕಣ್ಣು ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ನೀಡಿ. ನಿಮ್ಮ ಅಗತ್ಯ, ನಿಮಗೆ ಏನು ಬೇಕು ಅದನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕೇಳಿಕೊಳ್ಳಿ. ಹಣ ಬೇಕಾ? ಅವಕಾಶ ಬೇಕಾ? ಪರಿಹಾರ ಏನಾದರೂ ಆಗೋದಿದೆಯಾ? ಯಾವುದು ಬೇಕೋ ಅದನ್ನು ನೀವು ಶಿವನಿಗೆ ಅರ್ಪಣೆ ಮಾಡಿ. ಈ ದಿವ್ಯ ಚಮತ್ಕಾರಿಕ ಶಿವ ಮಂತ್ರ ಹೀಗೆ ಇದೆ: ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಈ ಮಂತ್ರವನ್ನು ಕೇಳುವಾಗ ಅಥವಾ ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇರಬಾರ್ದು. ನಿಮಗೆ ಸಂಶಯ ಇದ್ದರೆ ಅದು ಆಗೋದಿಲ್ಲ. ಶಿವಶಕ್ತಿ ಧನಸಿದ್ಧಿ ಎಂಬ ಶಬ್ದವೇ ಒಂದು ಶಕ್ತಿಯ ಕಂಪನ. ಅದು ನಿಮ್ಮ ಆವರಣವನ್ನು ಶುದ್ಧಗೊಳಿಸುತ್ತೆ, ಅಡೆತಡೆಗಳನ್ನು ತೆಗೆದುಹಾಕುತ್ತೆ, ಹಣದ ಮಾರ್ಗಗಳನ್ನು ತೆರೆದಿಡುತ್ತೆ, ನಿಮ್ಮ ಜೀವನಕ್ಕೆ ಅಗತ್ಯವಾದ ಸಂಪನ್ಮೂಲಗಳನ್ನು ಆಕರ್ಷಿಸುತ್ತೆ. ನೀವು ಸಾಲದಲ್ಲಿ ಮುಳುಗಿದ್ರೂ, ಉದ್ಯೋಗ ಸಿಗದೇ ಇದ್ರೂ, ವ್ಯವಹಾರ ನಷ್ಟದಲ್ಲಿ ಇದ್ರೂ, ಮನೆಯಲ್ಲಿ ನಿರಂತರ ಹಣದ ತೊಂದರೆ ಇದ್ರೂ ಕೂಡ ಈ ಮಂತ್ರವನ್ನು ನೀವು ನಂಬಿಕೆಯಿಂದ, ನೆನ್ಪಿಟ್ಕೊಂಡ್ಬಿಡಿ, ನಂಬಿಕೆಯಿಂದ, ಮತ್ತೆ ಹೇಳ್ತೀನಿ, ನಂಬಿಕೆಯಿಂದ ಹೇಳಿ. ಶಿವನು ಭಿಕ್ಷುಕನಾಗಿ ಬಂದರೂ ಧನವಂತನಾಗಿ ಮಾಡಿ ಕಳಿಸ್ತಾನೆ. ಶಿವಶಕ್ತಿ ನಿಮ್ಮ ಮೇಲೆ ಕರುಣೆ ತೋರಿದರೆ ಅಸಾಧ್ಯ ಎನ್ನುವುದು ಯಾವುದೂ ಇರೋದಿಲ್ಲ. ಈ ಮಂತ್ರವನ್ನು ಪ್ರತಿದಿನ ಕನಿಷ್ಠ 3 ಬಾರಿ ಹೇಳಿ. ಬೆಳಿಗ್ಗೆ ಎದ್ದ ನಂತರ 1 ಬಾರಿ, ರಾತ್ರಿ ಮಲಗುವ ಮೊದಲು 1 ಬಾರಿ, ಮಧ್ಯಾಹ್ನ. ಮನಸ್ಸು ಅಶಾಂತವಾಗಿರೋದ್ರಿಂದ 1 ಬಾರಿ ಸಾಕು.
ಹೀಗೆ ನಿರಂತರವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದ ಕೆಲಸಗಳಾಗುತ್ತೆ. ನಿಧಾನವಾಗಿ ಆದರೆ ಖಂಡಿತವಾಗಿ ಖಚಿತವಾಗಿ ಧನ ಪ್ರವಾಹ ಅನ್ನೋದು ಆರಂಭವಾಗುತ್ತೆ. ನಿಮಗೆ ಈ ಮಂತ್ರ ಕೇಳುವಾಗ ನಿಮಗೇನಾದರೂ ಈ ಫೀಲಿಂಗ್ ಆಯಿತಾ? ಉಷ್ಣತೆ, ಕಣ್ಣೀರಿನ ಅನುಭವ, ಹೃದಯದ ಸ್ಪಂದನೆ ಹೆಚ್ಚಾಗೋದು, ನಿಮ್ಮ ಹೃದಯದ ಬಡಿತ ಏನಾದರೂ ಜಾಸ್ತಿ ಆಯಿತಾ? ಇಲ್ಲ ಮೈಯಲ್ಲಿ ಸ್ವಲ್ಪ ಬೆವರು ಬಂದ, ಇಲ್ಲ ಕಣ್ಣೀರು ಬಂದ ಕಣ್ಣಲ್ಲಿ, ಇವೆಲ್ಲವೂ ಕೂಡ ಆದರೆ ಶಿವನ ಅನುಗ್ರಹ ನಿಮ್ಮ ಮೇಲೆ ಬರ್ತಾ ಇದೆ ಅಂತ. ಇವೆಲ್ಲವೂ ಸಹಜ. ಇದು ಶಿವಶಕ್ತಿಯ ಸ್ಪರ್ಶ. ನೀವು ಭಯಪಡೋದಕ್ಕೆ ಹೋಗಬೇಡಿ. ಇದು ಶುಭ ಸೂಚನೆ. ಇದೀಗ ಮತ್ತೆ ಹೇಳ್ತೇನೆ, ಅದನ್ನು ಶ್ರದ್ಧೆಯಿಂದ ನೀವು ಒಮ್ಮೆ ಕೇಳಿ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ, ನೀವೇನು ಮಾಡೋದು ಇಲ್ಲ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ನಮಗೆ ಹಂಚಿಕೊಳ್ಳಿ. ಶಿವಶಕ್ತಿ ನಿಮ್ಮ ಮೇಲೆ ಅಪಾರ ಕೃಪೆ ಹರಿಸಲಿ. ನಿಮ್ಮ ಜೀವನದಲ್ಲಿ ಧನ, ಶಾಂತಿ, ಸುಖ ಮತ್ತು ಸಮೃದ್ಧಿ ನೆಲೆಸಲಿ. ನಮ್ಮ ಶಿವನು ತುಂಬ ಕರುಣಾಮಯಿ. ಬೇಡಿದವರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ ಶಿವ ನಿಮ್ಮನ್ನು ಕರುಣಿಸ್ತಾನೆ. ಆದರೆ ನೀವು ನಂಬಿಕೆ ಇದ್ದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಸಲೀಸಾಗಿ ಸಿಗುತ್ತೆ. ನಂಬಿಕೆ ಇಲ್ಲ ಅಂದರೆ ಏನೂ ಸಿಗೋದಿಲ್ಲ. ಅದರ ಜೊತೆ ನೀವು ಕೆಲಸನೂ ಮಾಡ್ತಾ ಇರಬೇಕು. ಮ್ಯಾಜಿಕ್ ಅಂತೂ ಏನೂ ಆಗೋದಿಲ್ಲ. ಕೆಲಸಕ್ಕೆ ಪ್ರತಿಫಲ ಯಾವತ್ತೂ ಇದ್ದೇ ಇರುತ್ತೆ. ಓಂ ನಮಃ ಶಿವಾಯ. ಓಂ ಶಿವಶಕ್ತಿ ಧನಸಿದ್ಧಿ ನಮಃ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.